ಭಿಕ್ಷುಕರ ಜಗಳ ಕೊಲೆಯಲ್ಲಿ ಅಂತ್ಯವಾದಂಥ ಘಟನೆ ಭಾನುವಾರ ರಾತ್ರಿ ಹಳೆ ಹುಬ್ಬಳ್ಳಿಯ ದಿಂಡಿ ಹೋಣಿಯಲ್ಲಿ ನಡೆದಿರುವಂಥದ್ದು. ಬಿಹಾರ ಮೂಲದ ವಿಶೇಷ ಚೇತನ ಮಿತೇಶ್ ಮೃತ ವ್ಯಕ್ತಿ ಹರಿಯಾಣ ಮೂಲದ ರಾಜೇಶ್ ಕುಮಾರ್ ಅಲಿಯಾಸ್ ನಜೀರ್ ಖಾನ್ ಸ್ನೇಹಿತನನ್ನೇ ಹತ್ಯೆ ಮಾಡಿದಂಥ ಆರೋಪಿ. ಇನ್ನು ಈ ಕುರಿತು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಇಬ್ಬರು ವಿಶೇಷ ವಿಕಲಾಂಗಚೇತನರಾಗಿದ್ದು ತಾಯಿಗೆ ಬೈದ ಅನ್ನುವಂಥ ಕಾರಣಕ್ಕೆ ಆರೋಪಿ ರಾಜೇಶ್ ಮೈಕ್ ಸೆಟ್ ಬಾಕ್ಸ್ನಿಂದ ಮಿತೇಶ್ನ ತಲೆಗೆ ಹೊಡೆದಿದ್ದಾನೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಮಿತೇಶ್ಗೆ ತೀವ್ರ ರಕ್ತಸ್ರಾವವಾದಂಥ ಹಿನ್ನೆಲೆ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇತ್ತು. ಆದರೆ ಮಾರ್ಗ ಮಧ್ಯೆಯೇ ಮಿತೇಶ್ ಸಾವನ್ನಪ್ಪಿದ್ದಾನೆ. ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈಗಾಗಲೇ ಆರೋಪಿ ರಾಜೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸರ್ಹದ್ನಲ್ಲಿ ಏನು ದಿಡ್ಡಿ ಓಣಿ ಅಂತ ಒಂದು ಏರಿಯಾ ಇದೆ, ಅಲ್ಲೊಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಇಬ್ಬರು ಭಿಕ್ಷಾಟನೆ ಮಾಡ್ತಿದ್ದಂಥವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಆ ಹೊಡೆದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿದ್ದಂಥ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ದ ಹಿನ್ನೆಲೆಯಲ್ಲಿ ತುಂಬ ಬ್ಲೀಡಿಂಗ್ ಆಗಿದೆ. ನಂತರ ಇಮಿಡಿಯೇಟ್ KMCಗೆ ಟ್ರಾನ್ಸ್ಫರ್ ಮಾಡೋಂಥ ಟೈಮಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿದೆ. ಈ ಇಬ್ಬರು ವ್ಯಕ್ತಿಗಳು ಭಿಕ್ಷಾಟನೆ ಮಾಡಿಕೊಂಡು ಇದ್ದರು. ಮೃತ ಏನಿದ್ದಾನೆ ಅವನು ಪೋಲಿಯೋದಿಂದ ಕಾಲು ಕಳ್ಕೊಂಡಿದ್ದರೆ ಆರೋಪಿ ಒಂದು ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಂಡು ಇಬ್ಬರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ರು ಅಂತ. ಇವರು ದಿಡ್ಡಿ ಓಣಿ ಅನ್ನೋ ಒಂದು ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ದರು, ಒಂದು 5-6 ಜನ ಅನ್ನುವಂಥದ್ದು. ಮತ್ತು ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು 3-4 ಜನ ಏನು ಜೊತೆಗಿದ್ದರು, ಅವ್ರ ಫ್ಯಾಮಿಲಿ ಇದ್ದರು ಅಂತ, ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳೆಲ್ಲ ಜೊತೆಗಿದ್ದರು ಅಂತ. ಅವರು ಹೊರಗಡೆ ಹೋಗಿದ್ದಾರೆ. ಇವರಿಬ್ಬರು ಸ್ವಲ್ಪ ಕುಡಿದ ನಿಶಾದಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮಿಥಿಲೇಶ್ ಕುಮಾರ್ ಅಂತ. ಇವನು ಬಿಸ್ನಾಪುರ್ ಜಿಲ್ಲೆ ಬಿಹಾರ ರಾಜ್ಯದವನು ಅಂತ ತಿಳಿದು ಬಂದಿದೆ. ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಜೀರ್ ಅಲಿಯಾಸ್ ರಾಜೇಶ್ ಕುಮಾರ್, ಇವನು ಅಂಬಾಲಾ ಡಿಸ್ಟ್ರಿಕ್ಟು ಹರಿಯಾಣದವನು ಅಂತ ಕಂಡು ಬಂದಿದೆ. ಇವರು ಭಾಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ದರು. ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು 3-4 ತಿಂಗಳಿಂದ ಇದ್ದರು ಅನ್ನೋಂಥದ್ದು ಸದ್ಯದ ಮಾಹಿತಿ ತಿಳಿದು ಬಂದಿದೆ. ವಿವರವಾದ ಮಾಹಿತಿಯನ್ನು ಹೆಚ್ಚುವರಿಯಾಗಿ ತಗೊಂಡು ಜಗಳ ಏನಿಲ್ಲ ಅಂಥದ್ದೇನು ಸಚ್ ಇಂಥದ್ದೇ ಜಗಳ ಅನ್ನೋಂಥದ್ದೇನಿಲ್ಲ. ಕುಡಿದ ನಿಶಾದಲ್ಲಿ ಒಬ್ರಿಗೊಬ್ರು ಅದು ಇದು ಮಾತಾಡಿಕೊಂಡು ಹೊಡೆದಾಡಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ನಮಗೆ ಆರೋಪಿ ಕಡೆಯಿಂದ ತಿಳಿದು ಬಂದಿರುವಂಥದ್ದು. ಏನಾಯಿತು, ಯಾವ ರೀತಿ ಇದ್ದರು, ಮತ್ತು ಎಷ್ಟು ದಿವಸದಿಂದ ಇದ್ದರು, ಆಮೇಲೆ ಯಾವ ರೀತಿ ಅವರು ದುಡಿಮೆ ಮಾಡ್ತಾಯಿದ್ರು, ಮತ್ತು ಕುಡಿಲಿಕ್ಕೆ ಅದು ಇದು ಅಭ್ಯಾಸ ಇದ್ದಿದ್ದು ಹೌದಾ ಇಲ್ಲ, ಅದನ್ನೆಲ್ಲ ಇವಾಗ ನಮ್ಮ ತನಿಖೆಲ್ಲ ಸರ್ಟೇನ್ ಮಾಡೋಂಥ ಕೆಲಸ ಮಾಡ್ತೀವಿ. ಒಂದೂರಿಗೆ ಅಡ್ಡಾಡ್ತಿದ್ರೆ ಒಂದೂರಿಂದ ಒಂದೂರಿಗೆ ಅಂತಂದರೆ ಇವರು ಸ್ವಲ್ಪ ಈ ಬೆಗ್ಗಿಂಗ್ ಮಾಡೋರೆಲ್ಲ ಒಬ್ರಿಗೊಬ್ರು ಒಂದು ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ. ಇದನ್ನು ಆರ್ಗನೈಸ್ಡಾಗಿ ಆಗ್ತಾಯಿದೆ ಅಂತಲ್ಲ, ಅವರು ಒಬ್ರಿಗೊಬ್ರು ಹಿಂಗೆ ಸಂಪರ್ಕಕ್ಕೆ ಬಂದಾಗ ಅವನು ಎಲ್ಲಿದ್ದಾನೆ ಇವನು ಎಲ್ಲಿದ್ದಾನೆ ಅಂತಂದು ವಾಸ ಮಾಡೋವಂಥದ್ದು. ಸೊ 3-4 ತಿಂಗಳಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಒಬ್ಬರ ಹತ್ರ ಮೊಬೈಲ್ ಕೂಡ ಕಂಡು ಬಂದಿದೆ. ಆ ಮೊಬೈಲೆಲ್ಲ ಅವ್ರದ್ದು ಲೊಕೇಶನ್ ಎಲ್ಲಿತ್ತು ಮತ್ತು ಯಾವ್ಯಾವ ಊರುಗಳಿಂದ ಬಂತು, ಇಲ್ಲಿ ಯಾವಾಗಿಂದ ಇದ್ದಾರೆ ಅನ್ನೋದೆಲ್ಲ ಸರ್ಟೈನ್ ಮಾಡಲಾಗುತ್ತೆ. ಸ್ಪಾಟಲ್ಲಿ ಅದು ನೋಡೋದಾದರೆ ಆಲ್ಮೋಸ್ಟ್ ಸ್ಪಾಟಲ್ಲೇ ಡೆತ್ ಆಗಿದ್ದಿರ್ಬೋದು, ಯಾಕಂದರೆ ತುಂಬ ಬ್ಲೀಡಿಂಗ್ ಆಗಿದೆ. ಮತ್ತು ಇಮಿಡಿಯೇಟಾಗಿ ಶಿಫ್ಟ್ ಮಾಡಿ KMCಗೆ ತಂದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದೆ. ಸರ್, ಈಗ ಇಂಥ ಭಿಕ್ಷುಕರ ಕೇಂದ್ರ ಇದೆ ಧಾರವಾಡದಲ್ಲಿ ಸಹಿತ, ಅವ್ರಿಗೆ ಏನಾದರೂ ಅಂದರೆ ಇಂಥ ಊರಿಂದಲೇ ಭಾಳ ಘಟನೆ ಆಗ್ತಾ ಇದೆ ರಿಲೇಷನ್ ಸುತ್ತಮುತ್ತ ಅಲ್ಲಿ ಅಲ್ಲ, ಸಂಬಂಧಪಟ್ಟ ಇಲಾಖೆ ಯಾವುದಿದೆ ಆ ಇಲಾಖೆ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಮತ್ತು ನಾನು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಓಕೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.